ಗಿರಿಯಾಪುರ ಅಂತ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಓರಿ ಮಾಲೀಕರು ಬಂದ್ಬಿಟ್ಟು ರಕ್ಷಿತ್ ಅಂತ ನಮ್ಮ ಅಣ್ಣ. ಇದು ಫ್ಲೈಟ್ ಅಂತ ತಂದು 3 ತಿಂಗಳಾಯ್ತೆ, 5 ಪ್ರೈಸ್ ಹೊಡೆದಿದೆ. ಆ ಕಡೆ ರಾಕೆಟ್ಟು ಅದು ತಂದು 2 ತಿಂಗಳಾಯ್ತೆ. ಅದು ಪ್ರೈಸ್ ಮಾಡಿಲ್ಲ. ಪ್ರೈಸ್ ತನಕ ಹೋಗಿ ಇದಕ್ಕೂ ಅದಕ್ಕೂ ಬಿದ್ದಾಗ ನಾವೇ ಅದು ಇದನ್ನ ಒಳಗೆ ಹಾಕೋಣ ಅಂತ ಅದನ್ನು ಬಿಟ್ಟಿದ್ವಿ. ಆ ಕಡೆದು ನಮ್ಮ ಟೀಮ್ ಹೆಡ್ ಛತ್ರಪತಿ ಅಂತ, ಯಾವ 3 ವರ್ಷ ಆಯ್ತದು ನಮ್ಮ ಮನೆಗೆ ಇರೋಕ್ಕಿಡ್ದು. ಅವನಿಂದನೇ ಇವೆಲ್ಲ ಫಾರ್ಮಿಗೆ ತರೋದು. ನಾವು ಯಾವುದೇ ಫಸ್ಟ್ ಗೂಳಿ ತಂದರೂ ಅವನ್ನೇ ಹಾಕೋದು. ಮುಂಚೆ 7 ಕೋಟಿ ಅಂತ ಗೂಳಿ ಇತ್ತು, ಮಲೆನಳ್ಳರಿಗೆ ಕೊಟ್ಟಿದ್ದೀವಿ. ಇವಾಗ ಚಾಂಪಿಯನ್ ಅದು ರೇಸ್ ಆಕಾರದಲ್ಲಿ, ಅದು ನಮ್ಮ ಮನೆಯಿಂದನೇ ಹೋಗಿದ್ದು. ಈಗ ಇಷ್ಟು ನಮ್ಮ ಮನೆಗೆ ಬೆಳೆದು ಬಂದಿರೋ ಎತ್ತುಗಳು. ರೇಸ್ ಕ್ರೇಜ್ ಬರಲು ಏನು ಕಾರಣ? ನಮ್ಮ ಅಣ್ಣನಿಂದನೇ ಅದೆಲ್ಲ ಸ್ಟಾರ್ಟ್ ಆಗಿತ್ತು. ಇದು ಛತ್ರಪತಿ ಮತ್ತು ಶಿವಾಜಿ ಅಂತ ತಂದಿದ್ವಿ. ಫಸ್ಟ್ ಬೆಂಗಳೂರು ರೇಸಿಗೆ ಫಸ್ಟ್ ಕಣ ಹಾಕಿದ್ದು ನಾವು. ಅವಾಗಿಂದ ರೇಸು ಅದೆಲ್ಲ ಇಂಟ್ರೆಸ್ಟ್ ಬಂದಿದ್ದು ಅವಾಗಿಂದನೇ. ಮುಂಚೆಯಿಂದನೂ ಜಾತ್ರೆಗೆ, ಅಂತರಗಟ್ಟೆ ಜಾತ್ರೆಗೆ ನಾವು ತಾಗದ ಬಗ್ಗೆಯಿಂದ ಗಾಡಿ ಹೊಡ್ತಿದ್ವಿ. ಅವಾಗ್ಲಿಂದನೂ ಎತ್ತ ಬಗ್ಗೆ ಕ್ರೇಜ್ ಎಲ್ಲ ಇತ್ತು. ಆಮೇಲೆ ರೇಸ್ ಓರಿಗೆ ಕಟ್ಟಬೇಕು ಅಂತ ನಮ್ಮ ಅಣ್ಣ ತಂದಿದ್ದು. ಅದಾದ್ಮೇಲಿಂದ ಕ್ರೇಜ್ ಹುಡ್ತಾ ಗೂಳಿ ತಂದ್ವಿ ಒಂದು 7 ಕೋಟಿ ಅಂತ. ಅದು ಫುಲ್ ಪ್ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂದು ರೇಸು ಅದ್ರ ಪ್ರೀತಿ, ಅವು ಕೊಡೋ ಇದು ಹೆಸರು, ಎಲ್ಲೇ ಹೋದ್ರು ಅಣ್ಣ ನಿಮ್ಮ ದನ ಹಾಕಿಲ್ವಾ ಕೇಳೋ ಇದಕ್ಕೋಸ್ಕರ ಮತ್ತೆ ಆ ಕಡೆಗೆ ಬರಬೇಕು. ಅದು ಕೊಟ್ಟಮೇಲೆ 1 ವರ್ಷ ಸತತ 1 ವರ್ಷ ಪ್ರಯತ್ನ ಪಟ್ಮೇಲೆ ಇವನು ಸಿಕ್ಕಿದ್ದು. ಕಡಲ ಅಂತ ಊರಲ್ಲಿ ನಮ್ಮ ಅಣ್ಣ ಹುಡುಕಿ ಯಾರಿಗೂ ಹೇಳ್ದಂಗೆ ಹೋಗಿದ್ದ. ಗೂಳಿ ತರಕ್ಕೆ ಹೋಗ್ತೀನಿ ಅಂತಲೇ ಯಾರಿಗೂ ಹೇಳಿರಲಿಲ್ಲ. ಹೋಗಿ ತಗೊಂಬಂದ. ಇವನು ತಗೊಂಬಂದ್ಮೇಲೆ ನಮ್ಮ ಮನೆ ಮತ್ತೆ ಯಾವಾಗ ಮುಂಚೆ 7 ಕೋಟಿ ಹೆಂಗಿತ್ತೋ ಆ ಹೆಸರು ನಾವು ಮತ್ತೆ ತಂದು ಕೊಟ್ಟಿದ್ದೆ ಇವನು ಫ್ಲೈಟ್. ಈಗಿನ ರೇಸ್ಗೂ ಮೊದಲಿನ ರೇಸ್ಗೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಅಂತೇನಿಲ್ಲ. ಮುಂಚೆ ಕಮ್ಮಿ ಇದ್ದು, ಇವಾಗ ಎಲ್ಲ ಥರ ಗೂಳಿಗಳು ಎಲ್ಲವೂ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮುಂಚೆ ಥರ ಇಲ್ಲ ಇವಾಗ ರೇಸ್. ಇವಾಗ ಎಲ್ಲ ಟೆಕ್ನಾಲಜಿ ಮುಂದುವರೆದು ಸೆನ್ಸರು, ಟೈಮರು ಎಲ್ಲದನ್ನೂ ಫಿಕ್ಸ್ ಮಾಡಿ ಮುಂಚೆಕ್ಕಿಂತ ಬೇಗ ರೇಸ್ ನಡೆಸ್ತಿದ್ದಾರೆ. ಒಂದೊಂದು ಕಡೆ ಲೇಟ್ ಆಗ್ಬೋದು, ಮುಂಚೆಕ್ಕಿಂತ ಅಡ್ವಾಂಟೇಜ್ ಆಗಿದೆ ಈಗ ರೇಸ್. ಓರಿ ಮಾಲೀಕರು ಏನು ಕೆಲಸ ಮಾಡ್ತಿದ್ದಾರೆ? ನಾವೆಲ್ಲ ರೈತರ ಕಾರಣ. ದಿನನಿತ್ಯ ಏನೇನು ಫುಡ್ ಕೊಡ್ತೀರಾ? ಹೆಂಗೆ ವಾಕಿಂಗು ಎಲ್ಲ? ಫುಡ್ಡು 2 ದಿನಕ್ಕೊಂದ್ಸರಿ ಟೈರ್ ಹೊಡಿತೀವಿ, ಡೈಲಿ ಗಾಡಿ ಕಟ್ತೀವಿ, ಡೈಲಿ ಈಜು. ಮತ್ತು ಫುಡ್ಡು ಅಂತ ಬಂದರೆ ಉಳ್ಳಿ ಕೊಡ್ತೀವಿ, ಫೀಡು, ಹಿಂಡಿ, ಬೂಸ ಎಲ್ಲ ಕೊಡ್ತೀವಿ, ಮೊಟ್ಟೆ, ಹಾಲು ಎಲ್ಲದೂ ಕೊಡ್ತೀವಿ. ಇಂಥದ್ದು ಕೊಡಲ್ಲ ಅನ್ನೋಂಗಿಲ್ಲ. ಎತ್ತಿಗೆ ಏನು ಬೇಕೋ ಅದೆಲ್ಲ ಕೊಡ್ತೀವಿ. ಫ್ಲೈಟ್ ತಂದಮೇಲೆ ಎಷ್ಟು ಪ್ರೈಸ್ ಮಾಡಿದ್ದೀರಾ? 5 ಪ್ರೈಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ಮಾಡಿದ್ದೀರಾ? ಮೈಸೂರು ಸುತ್ತ 3 ಮಾಡಿದ್ವಿ. ಹೆಗ್ಡೆಹಳ್ಳಿಲೊಂದು, ಆಮೇಲೆ ಇನ್ನೊಂದು 5th ಒಂದು ಮಾಡಿದ್ವಿ, 2nd ಒಂದು ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಬೂತ್ನಹಳ್ಳಿ 2nd ಮಾಡಿದ್ವಿ, ಬೈಕ್ ಕೊಡಿದ್ವಿ. ಮೊನ್ನೆ ಒಂದು ಮಾಡಿದ್ವಿ ಸಿ ಹಳ್ಳಿ ಜೊತೆನೇ 2 ಪ್ರೈಸ್ ಮಾಡಿದ್ವಿ, 2nd ಮತ್ತು 1st. ಇದು ರೇಸಲ್ಲೆಲ್ಲ ಹೆಂಗೆ ಸ್ಪೀಡು ಗಾಡಿ ಮಗ್ಲಿಗೆ ಸಖತ್ ಸ್ಪೀಡು. ಎಕ್ಕಡಿಗೂ ಬಿದ್ದರೂ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತಾನೆ. ಅವ್ನು ಮಗ್ಲೆತ್ತು ಸಾಥ್ ಕೊಟ್ಬಿಟ್ರೆ ಪಕ್ಕ ಗಾಡಿ ಡಿಸ್ಟೆನ್ಸಲ್ಲಿ ಗಾಡಿ ಹೊಡಿತಾನೆ. ಯಾವ್ಯಾವ ಜೊತೆ ಕುಣಿಸಿರಾ ಇದಕ್ಕೆ ಸಿ ಹಳ್ಳಿ ಕೂರಿಸಿದ್ದೀವಿ. ನಾವು ಫಸ್ಟ್ನೇ ಕಣ ಛತ್ರಪತಿ ಜೊತೆ ಹಾಕಿದ್ವಿ. ಅದಾದಮೇಲೆ ಅಧ್ಯಕ್ಷ ಅನ್ನೋ ಓರಿ ಜೊತೆ ಹಾಕಿದ್ವಿ. ಅದಾದಮೇಲೆ 1-2 ಓರಿ ಜೊತೆ ಹಾಕಿದ್ದೀನಿ, ಅದು ಹೆಸರು ಗೊತ್ತಿಲ್ಲ. ಆಮೇಲೆ ಸಿ ಹಳ್ಳಿನೇ ಫಿಕ್ಸು. ನಿಮಗೆ ಒಳ್ಳೆ ಕೂಟ ಅಂತ ಕೂತಿರೋದು ಯಾವುದು? ಸಿ ಹಳ್ಳಿ. ಇಲ್ಲಿ ನೋಡ್ಕೊಳೋದಲ್ಲ ಯಾರು? ನೋಡ್ಕೊಳೋದು ನಾನು ನೋಡ್ಕೊತೀನಿ, ಅವನು ನಮ್ಮ ಅಣ್ಣ, ಹುಡುಗರು ಯಾರೇ ಇದ್ರೂ ಬಂದು ನೋಡ್ಕೊಂತಾರೆ. ನಿಮಗೆ ಖುಷಿ ಕೊಟ್ಟುವಂಥ ಕಣ ಯಾವುದು? ಕೋಟಿ ಇದ್ದಾಗ ಸಿದ್ಲಿಂಗ್ಪುರ. ಇವನು ಬಂದಾದ್ಮೇಲೆ ಎಲ್ಲ ಕಣನೂ ಖುಷಿ ಕೊಟ್ಟಿದೆ. ಎಲ್ಲರಿಗೂ ಒಳ್ಳೆ ಟಕ್ಕರ್ ಕೊಟ್ಕೊಂಡು ಎಲ್ಲ ಚೆನ್ನಾಗಿ ಓಡಿದ್ದಾನೆ. ಎಲ್ಲ ಕಣನೂ ಖುಷಿ ಕೊಟ್ಟಿದೆ. ಬೂತ್ನಹಳ್ಳಿ ಬೈಕ್ ಕೋಟಿ ಆಪೋಸಿಟ್ ಬಿದ್ದಾಗ ಒಳ್ಳೆ ಖುಷಿ ಕೊಟ್ಟಿದ್ದು ನನಗೆ ಅದು. ಮತ್ತು ಮೊನ್ನೆ ಫಸ್ಟ್ ಹೊಡೆದಾಗಲೂ ಅಷ್ಟೇ. ಹತ್ರ ಯಾರಿಗೂ ಏನೂ ಮಾಡಲ್ಲ. ಯಾರೇ ಹಿಡ್ಕೊಂಡು ಹೋದ್ರು ಸುಮ್ಮನೆ ಇರ್ತಾನೆ. ಒಬ್ಬರೇ ಹಿಡ್ಕೊಂಡು ಓಡಾಡೋದೆಲ್ಲ ಒಬ್ಬರೇ. ಹೊರಗೆ ಕಟ್ಟೋದೇ ಆಗಲಿ, ಒಳಗೆ ಕಟ್ಟೋದೇ ಆಗಲಿ, ಹ್ಯಾಂಡ್ಲು ಮಾಡೋದೆಲ್ಲ ಒಬ್ಬರೇ. ಕಣಕ್ಕೆ ಹೋದಾಗ ಸ್ವಲ್ಪ ರೈಸ್ ಆಗಿರ್ತಾನೆ, ಯಾರ ಹತ್ರನೂ ಮುಟ್ಟಿಸ್ಕೊಳಲ್ಲ. ಅವ್ನಿಗೆ ಗೊತ್ತಿರೋರು ಮುಟ್ಟಿದ್ರೆ ಏನೂ ಮಾಡಲ್ಲ. ಹೊಸಬ್ರು ಯಾರು ಇದ್ದರೆ ಒಂದು ಸ್ವಲ್ಪ ರ್ಯಾಶ್ ಆಗ್ತಾನೆ. ರೇಸು ಇನ್ನು ಮುಂದೆ ಉಳಿಸ್ಬೇಕು ಅಂದರೆ ಏನು ಸಜೆಷನ್ ಇದೆ? ಸಜೆಷನ್ ಅಂದರೆ ಒಳ್ಳೊಳ್ಳೆ ಓರಿ ಕಟ್ಟಬೇಕು, ಚೆನ್ನಾಗಿ ರೇಸ್ ನಡೆಸ್ಕೊಂಡು ಹೋಗಬೇಕು. ದನ ಕಟ್ಟೋರಿಗೆ ಪ್ರೋತ್ಸಾಹ ಮಾಡಬೇಕು, ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಓರಿ ಹೆಸರು ರಾಕೆಟ್ಟು. ಇದ್ರ ಮಾಲೀಕರು ಬಂದ್ಬಿಟ್ಟು ರಕ್ಷಿತ್, ರಂಜಿತ್ ಇದ್ದರು. ಆಮೇಲೆ ಇದನ್ನು ತಂದಿದ್ದು ಬೆಳಗಾಮಲ್ಲಿ. ಪತಂಗ್ ಅಂತ ಗೊತ್ತಿರ್ಬೋದು, ಗಾಢ ಕಿಂಗಿ ಹೋಗೋದು, ಅವ್ರ ಮನೇಲಿತ್ತು ಇದು. ಅದ್ರ ಜೊತೆಲೂ ಓಡಿದೆ ಇದು. ಭಾರಿ ಸ್ಪೀಡು ಮತ್ತು ಸ್ವಲ್ಪ ರ್ಯಾಶ್ ಕೂಡ ಇದು. ಇದನ್ನು ನಮ್ಮ ರಕ್ಷಕಣ್ಣ ಇಷ್ಟಪಟ್ಟು ತಂದಿದ್ದು. ಇದನ್ನು ತರಲೇಬೇಕು ಅಂತ ನಮ್ಮ ಕಡೆಯವ್ರು ತುಂಬ ಜನ ಹೋಗಿದ್ರು ಇದನ್ನು ತರಬೇಕು ಅಂತ. ಹಠ ಮಾಡಿ ಇದನ್ನು ತಂದಿದ್ದು. ಇವನು ರೇಸಲ್ಲಿ ಸಖತ್ ಸ್ಪೀಡ್ ಮಾಡ್ತಾನೆ. ಗಾಡಿ ಮಗ್ಲಿಗಂತೂ ಇನ್ನೂ ಸ್ಪೀಡ್. ಅವನಿಗೆ ಹೋಗೋ ರೇಂಜೇ ನೋಡೋಕ್ಕಾಗಲ್ಲ. ಬಾಲ ಎತ್ಕೊಂಡು ಹೋಗ್ತಾನೆ.
ಹೊಡೆಯೋರ್ಗೂ ಖುಷಿ, ನಮಗೆ ನೋಡೋರ್ಗೂ ಖುಷಿ ಕೊಡ್ತಾನೆ ರೇಸಲ್ಲಿ. ಮುಂಚೆ ಯಾವ್ಯಾವ ಊರಿಗೆ ಕೊಟ್ಟಿದ್ರಿ? ಮುಂಚೆ ಸ್ಟಾರ್ಟಿಂಗಿಂದ ಯಾವ್ಯಾವ ಕೊಟ್ಟಿದ್ರಿ? ಇವಾಗ ನಮ್ಮ ಕಡೆ ಚಾಂಪಿಯನ್ ಆಗಿರೋ 7 ಕೋಟಿ, ನಮ್ಮದು ಶಿವಾಜಿ ಅಂತ ಇತ್ತು, ಅದನ್ನು ಕೊಟ್ವಿ. ಮಿನಿ ಶಿವಾಜಿ ಅಂತ ಇತ್ತು, ಅದನ್ನು ಕೊಟ್ವಿ. ಆ ಓರಿಗಳು ಎಲ್ಲ ನಮ್ಮ ಶೆಡ್ಡಲ್ಲೇ ಬಂದು ಹೋಗಿದ್ದು. ಇದು ಓರಿ ಹೆಸರು ಬಂದ್ಬಿಟ್ಟು ಛತ್ರಪತಿ ಅಂತ. ಇದ್ರ ಓನರು ರಕ್ಷಿತ್ ಮತ್ತು ರಂಜಿತ್ ಇದ್ದು ನಮ್ಮ ಟೀಮ್ಗೆ ಎಡ್ ಅನ್ಬೋದು. ನಮ್ಮ ಶೆಡ್ಡಿಗೆ ಬಂದು 3 ವರ್ಷ ಆಯಿತು. ಹಾವೇರಿಯಿಂದ ತಂದಿದ್ವಿ. ಇವನ್ನ ಬೆಂಗಳೂರು ರೇಸಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ವಿ. ಹೋಗ ಇದನ್ನು ನೋಡಿ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ, ಯಾಕೆಂದರೆ ಸ್ವಲ್ಪ ಇದ್ರಿಲ್ಲ, ಹಂಗಾಗಿ ಸೈಲೆಂಟ್ ಆಗಿದ್ದಾನೆ. ಅಂದರೆ ಮತ್ತೆ ಅವ್ನು ಓಡೋ ಗುಣ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಥರ ನಮ್ಮ ಫೇವ್ರೇಟ್ ಇದ್ದಂಗೆ ಎಲ್ಲ ನಮ್ಮ ಇದರಲ್ಲಿ ಶೆಡ್ಡಲ್ಲಿ. ಇದರಲ್ಲೂ ಪ್ರೈಸ್ ಮಾಡಿದ್ದೀರಾ? ಇದರಲ್ಲೂ ಪ್ರೈಸ್ ಮಾಡಿದ್ದೀವಿ 2. ಯಾವ್ದ್ರ ಜೊತೆ ಮಾಡಿದ್ದೀರಾ? ಅಲ್ಲಿ ಮಹಾರಾಜ. ಯಾವ ಊರಲ್ಲಿ? ಇಲ್ಲಿ ಆದಿಕೆರೆಯಲ್ಲಿ. ಮಹಾರಾಜ ಫಸ್ಟ್ ಪ್ರೈಸು, ಇದು ಫಸ್ಟ್ ಪ್ರೈಸು ಆದಿಕೆರೆಯಲ್ಲೇ ಆಗಿದೆ.